Hello viewers, welcome back to Learning Kannada YouTube channel. Today's topic is combination of capacitor. ನೆನಪಿರಲಿ ಈ ಕೆಪಾಸಿಟರ್ ಅಥವಾ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಏನಿದೆ ಕಾನ್ಸೆಪ್ಟ್ ಇದು ಬೋರ್ಡ್ ಎಕ್ಸಾಮ್ಗೂ ಆಗಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗೂ ಆಗಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. JEE ಕೇಸಿಗೆ ಬಂದಾಗ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಪ್ರತಿ ವರ್ಷ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಸರಿ, ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ಗೋಸ್ಕರ ಶಾರ್ಟ್ ಕಟ್ ಆಗಿ ಇಲ್ಲಿ ಡಿರೈವೇಶನ್ ಡಿಸ್ಕಸ್ ಮಾಡಿದೀವಿ. ಸೊ ಯಾರು ಬೋರ್ಡ್ ಎಕ್ಸಾಮ್ ಮಾತ್ರ ನೋಡ್ತಾ ಇದ್ದೀರಾ ಅವರು ಫಸ್ಟ್ ಹಾಫ್ ನೋಡ್ಕೊಂಡ್ಬಿಟ್ರೆ ಸಾಕು. ಅಂದ್ರೆ ಬೋರ್ಡ್ ಎಕ್ಸಾಮ್ಗೆ ಡಿರೈವೇಶನ್ ಡಿಸ್ಕಸ್ ಮಾಡಿದೀವಿ. ಸೊ ಯಾರು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಟಿಲ್ ಎಂಡ್ ವರೆಗೂ ನೋಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನು ನೀವು ಬೋರ್ಡ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋರಿಗೋಸ್ಕರ ನೋಟ್ಸ್ಗಳನ್ನ ಇಲ್ಲಿ ನನ್ನ ಬ್ಲಾಗ್ನಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಪ್ರಿಪೇರ್ ಆಗೋರು ಅಥವಾ CETಗಳಿಗೆ ಪ್ರಿಪೇರ್ ಆಗೋರಿಗೋಸ್ಕರ ಸೆಟ್ ಆಫ್ ಕ್ವಶನ್ಸ್ನ ವರ್ಕೌಟ್ ಮಾಡಿ ವಿತ್ ಸೊಲ್ಯೂಷನ್ ಎಕ್ಸ್ಪ್ಲನೇಷನು ನಾನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ನೋಡ್ಕೊಳ್ಬೋದು. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಜೊತೆಗೂ ಹೆಚ್ಚು ಶೇರ್ ಮಾಡಿ. ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಸೊ ಮೊದಲಿಗೆ ಕೆಪಾಸಿಟರ್ಸ್ ಅಂತ ಹೇಳಿದ ತಕ್ಷಣ ತಿಳ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕೆಪಾಸಿಟಿ ಇಸ್ ಎ ಡಿವೈಸ್ ದಟ್ ಕ್ಯಾನ್ ಸ್ಟೋರ್ ಎನರ್ಜಿ. ಓಕೆನಾ, ಅದರಿಂದ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳಿಕ್ಕಾಗತ್ತೆ. ಅದನ್ನು ನಾವೇನಂತ ಕರಿತೀವಿ, ಕೆಪಾಸಿಟೆನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆ ಕೆಪಾಸಿಟೆನ್ಸ್ ಇರೋ ಫಾರ್ಮುಲಾ ಏನು ಅಂತ ಕೇಳಿದ್ರೆ C is equal to Q/V. Q ಅಂದ್ರೆ ಏನು, ಚಾರ್ಜು, V ಅಂದ್ರೆ ಪೊಟೆನ್ಷಿಯಲ್. ಈಗ ಇದ್ರದ್ದು SI ಯೂನಿಟ್ಸ್ಗಳು ಹಾಗಾದ್ರೆ ಏನ್ ಬರುತ್ತೆ ಕೆಪಾಸಿಟೆನ್ಸ್ದು ಅಂತ ಹೇಳಿದ್ರೆ ಕೂಲಂಬ್ ಪರ್ ವೋಲ್ಟ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಡೈಮೆನ್ಷನ್ ಫಾರ್ಮುಲಾ ಕೇಸಿಗೆ ಬಂದಾಗ ಇದು ನೋಟ್ ಮಾಡ್ಕೊಳ್ಳಿ, ಇದನ್ನ ತುಂಬಾ CETಗೆ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈ ಡೈಮೆನ್ಷನ್ ಫಾರ್ಮುಲಾ ಹೇಗೆ ಡಿರೈವ್ ಮಾಡೋದು ಅನ್ನೋದು ನೋಡ್ಬೇಡ. ಸೊ ಮೊದಲಿಗೆ ನಮ್ಗೆ ಏನಪ್ಪ ರಿಲೇಷನ್ ಇದೆ ಅಂದ್ರೆ Q/V ಅಂತ ಇದೆ ಕೆಪಾಸಿಟೆನ್ಸ್, ಕರೆಕ್ಟಾ? ಬಟ್ ಇಲ್ಲಿ ಒಂದು ವಿಷಯ ಫೋಕಸ್ ಮಾಡ್ಬೇಕಿರೋದು ಏನಂದ್ರೆ ಈ Q ಆಗ್ಲಿ ಅಥವಾ ಈ V ಆಗ್ಲಿ ನಮ್ಮ 7 ಬೇಸಿಕ್ ಯೂನಿಟ್ ಸಿಸ್ಟಮ್ ನಲ್ಲಿ ಇಲ್ಲ, ಕರೆಕ್ಟಾ? ಅಲ್ಲಿ ಇರೋದು ಮಾಸ್ ಲೆಂತ್ ಈ ತರದ್ದು ಒಂದು 7 ಬೇಸಿಕ್ ಯೂನಿಟ್ಸ್ ಇದೆ. ಬಟ್ ಆ ಲಿಸ್ಟ್ ಅಲ್ಲಿ ಚಾರ್ಜ್ ಆಗ್ಲಿ ಪೊಟೆನ್ಷಿಯಲ್ ಆಗ್ಲಿ ಇಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು, ಈ ಚಾರ್ಜ್ನಾಗ್ಲಿ ಪೊಟೆನ್ಷಿಯಲ್ನಾಗ್ಲಿ ಇನ್ ಬೇಸಿಕ್ ಯೂನಿಟ್ಸ್ ಫಾರ್ಮೇಟ್ಗೆ ಶಿಫ್ಟ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಮೊದಲಿಗೆ ಈ ಪೊಟೆನ್ಷಿಯಲ್ ಎಲ್ಲಿಂದ ತಗೊಳ್ಬಹುದು ಅಂತ ಹೇಳಿದ್ರೆ ವರ್ಕ್ ಡನ್ ಇಂದ. ಓಕೆ, ವರ್ಕ್ ಎನರ್ಜಿ ಥಿಯರಮಿಂದ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಹಾಗಾಗಿ V is equal to W/Q. ಇದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಲೇಷನ್ ಹೀಗೆ ಬಂತು. ಇದನ್ನ ನಾನು ಈಗ ಒಂದು ಸ್ವಲ್ಪ ಶಫಲ್ ಮಾಡಿ ಬರೀತಾ ಇದ್ದೀನಿ. ಸೊ ದಟ್ C is equal to Q²/W. W ಅಂದ್ರೆ ವರ್ಕ್ ಡನ್. ಓಕೆ, ನೆಕ್ಸ್ಟ್ ಈಗ ಇದನ್ನ ನಾನು Qಗೂ ಕೂಡ ಇಲ್ಲ, ಸಿನ್ಸ್ ಇವಾಗ ನಾನು ಪೊಟೆನ್ಷಿಯಲ್ ಹೆಂಗ್ ಟ್ರೈ ಮಾಡಿದೆ ಅದೇ ತರನ ಇದು Qನ ನಾನು Iಗೆ ಶಿಫ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ T². ಈಗ ಇದನ್ನ ಸ್ವಲ್ಪ ಶಫಲ್ ಮಾಡಿ ಬರೆದ್ರೆ T² ಇಂಟು W ಅಂತ ಬರ್ತದೆ ನೋಡಿ. Q²/T² ಅಂದ್ರೆ ಏನು, ಅಥವಾ Q/T ಅಂದ್ರೆ ಏನು, ಕರೆಂಟು. ಸೊ ದಟ್ ನಾನು I ಅಂತ ಹೇಳಿ ಬರ್ತಿದ್ದೀನಿ. ಸಿನ್ಸ್ ಇದು Q²/T² ಇಂದ I². ಐಗೆ ಏನ್ ಫಾರ್ಮುಲಾ ಇದೆ, Q/T. ಓಕೆ, ನೆಕ್ಸ್ಟ್ ಈಗ ಈ ವರ್ಕ್ ಡನ್ ಏನಪ್ಪ ಡೈಮೆನ್ಷನ್ ಫಾರ್ಮುಲಾ ಅಂತ ಕೇಳಿದ್ರೆ ನೋಡಿ, ವರ್ಕ್ ಡನ್ ಅಂತ ಹೇಳಿದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ದಟ್ ನಮಗೆ ಈ ಡೈಮೆನ್ಷನ್ ಫಾರ್ಮುಲಾ ಹೀಗೆ ಬಂತು, ಕರೆಕ್ಟಾ? M1L2 T⁻². ಡನ್. ಇದನ್ನ ತಗೊಂಡೋಗಿ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ ವಿ ಗಾಟ್ ದಿಸ್. ಓಕೆ, ನೋಡಿ ಈ ತರದ ನಾನು ಪೂರ್ತಿ ನೋಟ್ಸ್ ಏನಿದೆ ಇದನ್ನ ನಾನು ಈ ಬ್ಲಾಗ್ ನಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ನೀವು ಈ ಬ್ಲಾಗ್ ಸೈಟ್ಗೆ ಹೋಗಿ ನೋಡ್ಬೋದು. ಈ ಲಿಂಕ್ ನ ಕೆಳಗಡೆ ನಾನು ಕೊಡ್ತೀನಿ. ಓಕೆ, ಸರಿ, ನಾವು ಇನ್ನು ಇದಕ್ಕೆ ಮುಂಚೆ ನೆಕ್ಸ್ಟ್ ಇದು ಫರ್ದರ್ ನೋಡೋಣ. ಈಗ ಈ ಕಾಂಬಿನೇಷನ್ ಆಫ್ ಕೆಪಾಸಿಟೆನ್ಸ್ ಅಂದಿದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತು, ಒಂದು ಸೀರೀಸ್ ಇದೆ, ಇನ್ನೊಂದು ಪ್ಯಾರಲಲ್ ಇದೆ. ಸೀರೀಸ್ ಅಂದ್ರೆ ಏನು, ಒನ್ ನೆಕ್ಸ್ಟ್ ಟು ಅನದರ್, ಎರಡು ಕೆಪಾಸಿಟರ್ನ ಒಂದಾದ್ರ ಮೇಲೆ ಇನ್ನೊಂದು ಅಂತ ಹೇಳಿ ಇಟ್ರೆ ಅದು ಸೀರೀಸ್. ಹಾಗೆ ಒಂದು ಮತ್ತೆ ಇನ್ನೊಂದು ಎರಡನ್ನು ಒಟ್ಟಿಗೆ ಫಿಕ್ಸ್ ಮಾಡಿದ್ರೆ ಅದನ್ನ ಪ್ಯಾರಲಲ್ ಅಂತ ಕರಿತೀವಿ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಎರಡು ಕೆಪಾಸಿಟರ್ ತಗೊಂಡಿದ್ದೀನಿ. ಸೇ ಇದೊಂದು ಅಂತ ಇಟ್ಕೊಳ್ಳೋಣ. ಇದು C1 ಅಂತ ಇಟ್ಕೊಳ್ಳೋಣ, ಸೇ ಇದು C2. ಓಕೆನಾ? ಹಾಗಾದ್ರೆ ಮೊದಲಿಗೆ ಸೀರೀಸ್ ಕನೆಕ್ಷನ್ ಆದ್ರೆ ಏನ್ ಮಾಡ್ಬೇಕು, ಒಂದು ಮತ್ತೆ ಇನ್ನೊಂದು ಎರಡನ್ನು ಒಟ್ಟಿಗೆ ಸೇರಿಸಿ ಇಡಬೇಕು. ಲೈಕ್ ಹೀಗೆ ನೋಡಿ, ಈ ಕೆಪಾಸಿಟರ್ ಇಲ್ಲಿ, ನೆಕ್ಸ್ಟ್ ಈ ಕೆಪಾಸಿಟರ್ ಇಲ್ಲಿ, ಒಂದೇ ಲೈನ್ ಅಲ್ಲಿ ಹಂಗೆ ಒಂದರ ನೆಕ್ಸ್ಟ್ ಸೋರ್ಸ್ ಜೋಡಿಸಿಟ್ಬಿಡಿದ್ವಿ. ಇದೇ ಪ್ಯಾರಲಲ್ ಕನೆಕ್ಷನ್ಗಾದ್ರೆ ಏನ್ ಮಾಡ್ಬೇಕು, ಇದನ್ನು ಮತ್ತೆ ಇದನ್ನು ಒಂದ್ರ ಕೆಳಗಡೆ ಇನ್ನೊಂದು ಆ ತರ. ಡನ್, ಇಷ್ಟೇ ಇದರ ಕನೆಕ್ಷನ್. ಸೊ ನೆಕ್ಸ್ಟ್ ನೋಡೋಣ,
ಇದರ ಡಿರೈವೇಶನ್, ಈ ಡಿರೈವೇಶನ್ ಬಂದ್ಬಿಟ್ಟು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಬೋರ್ಡ್ ಎಕ್ಸಾಮ್. ಸೊ ಪೆನ್ ಪೇಪರ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲು ಸೀರೀಸ್ ಕೇಸ್ ಬಂದ್ರೆ ಸೇ ಎರಡು ಕೆಪಾಸಿಟರ್ ಇದೆ, ಸೇ ಇದು C1 ಇದು C2, ಇದರ ಪೊಟೆನ್ಷಿಯಲ್ V1 ಇದರ ಪೊಟೆನ್ಷಿಯಲ್ V2. ಸೊ ಸೀರೀಸ್ ಕನೆಕ್ಷನ್ ಅಂತ ಗೊತ್ತು, ಒಂದು ನೆಕ್ಸ್ಟ್ ಇನ್ನೊಂದು ಹಿಂಗೆ ಕನೆಕ್ಟ್ ಮಾಡಾಯ್ತು. ಈಗ ಇದನ್ನ ಹೆಂಗೆ ಡಿರೈವ್ ಮಾಡೋದು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇದನ್ನ ಡಿರೈವೇಶನ್ ಮಾಡಬೇಕಾದ್ರೆ ಸೇಮ್ ಯಾವುದಿದೆ ಅನ್ನೋದನ್ನ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಪ್ಯಾರಲಲ್ ಕೇಸ್ಗೆ ಹೋಗ್ಬೇಕಾದ್ರು ಕೂಡ ಇದನ್ನ ಹೇಳ್ತೀನಿ ನಾನು. ಸೊ ಈ ಸೀರೀಸ್ ಕೇಸ್ನಲ್ಲಿ ಇಟ್ಟಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಯಾವ್ದಾದ್ರು ಒಂದು ವಿಷಯ ಸೇಮ್ ಇದೆಯಾ ಅಂತ ಕೇಳಿದ್ರೆ ಅಥವಾ ಕಾನ್ಸ್ಟೆಂಟ್ ಇದೆಯಾ ಅಂತ ಕೇಳಿದ್ರೆ ಪೊಟೆನ್ಷಿಯಲ್. ಹಾಗಾದ್ರೆ ಆ ಪೊಟೆನ್ಷಿಯಲ್ ಎಷ್ಟು ಅಂತ ಹೇಳಿದ್ರೆ ಈ ಪೊಟೆನ್ಷಿಯಲ್ ಪ್ಲಸ್ ಈ ಪೊಟೆನ್ಷಿಯಲ್ ಅಂದ್ರೆ ಇನ್ನು ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಕೆಪಾಸಿಟರ್ ಅಂಡ್ ಪೊಟೆನ್ಷಿಯಲ್ ಆಫ್ ದ ಸೆಕೆಂಡ್ ಕೆಪಾಸಿಟರ್ ಎರಡನ್ನ ಆಡ್ ಮಾಡಿದ್ರೆ ಬಂದ್ಬಿಡ್ತು. ಸೊ ನಮ್ಗೆ ಈಗಾಗಲೇ ಗೊತ್ತು C is equal to Q by V, ಕರೆಕ್ಟಾ? ಅಥವಾ V is equal to Q by C. ಸೊ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಹಾಗಾದ್ರೆ V1 is equal to Q by C1 and V2 is equal to Q by C2. ಓಕೆ, ಇಲ್ಲಿ ನೋಡಿ, ಇಲ್ಲಿ ಚಾರ್ಜ್ ಎರಡಕ್ಕೂ ಸೇಮ್ ಇರುತ್ತಾ ಅಂತ ಕೇಳಿದ್ರೆ ಎಸ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನಾದರೂ ಒಂದು ಪಾಸಿಟಿವ್ 10 ಮೈಕ್ರೋ ಕೂಲಮ್ ಕೊಟ್ಟಿದ್ದೀನಿ ಅಂದ್ರೆ ಅದರ ಆಪೋಸಿಟ್ ಎಂಡ್ಗೆ ಮೈನಸ್ ಸೇಮ್ ಕೂಲಮ್ ಬಂದ್ಬಿಟ್ಟಿರುತ್ತೆ. ಸೇ ಇದು 10 ಅಂದ್ರೆ ಇದು ಕೂಡ ಮೈನಸ್ 10 ಕೂಲಮ್. ಇದು ಮೈನಸ್ 10 ಕೂಲಮ್ ಆದ್ರೆ ಈ ಸೈಡ್ಗೆ ಪ್ಲಸ್ 10 ಕೂಲಮ್, ಅದರ ಆಪೋಸಿಟ್ ನೆಕ್ಸ್ಟ್ ಎಂಡ್ಗೆ ಮೈನಸ್ 10 ಕೂಲಮ್. ಸೊ ದಟ್ Q will be same. ಓಕೆ, ಈಗ Q ಸೇಮ್ ಇದೆ, ಡಿನಾಮಿನೇಟರ್ ಕಳಿಸ್ಬಿಟ್ರೆ ವಿ ಗಾಟ್ V by Q is equal to 1 by C1 plus 1 by C2. ಡನ್. ಓಕೆ, ಈ V by Q ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಈಗ C is equal to Q by V, so that 1 by C is equal to V by Q, ಕರೆಕ್ಟಾ? ಸೊ ಇಲ್ಲಿ 1 by C ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಹೆನ್ಸ್ ವಿ ಗಾಟ್ ದಿಸ್ ರಿಲೇಷನ್. ಏನು, 1 by C is equal to 1 by C1 plus 1 by C2. ಈ 1 by C ಇದೆಯಲ್ಲ, ಇದನ್ನ C ಈಕ್ವಲೆನ್ಸ್ ಅಂತ ಕರಿತೀವಿ. ಓಕೆನಾ? ಈ C ನ ಮಾತ್ರ, 1 by C ನ ಅಲ್ಲ. ಅಂದ್ರೆ ಹೋಲ್ 1 by C ಏನಿದೆ ಟರ್ಮ್ ಅದನ್ನು ನಾವು C ಈಕ್ವಲೆನ್ಸ್ ಅಂತ ಕರೆಯಲ್ಲ. ಈ ಡಿನಾಮಿನೇಟರ್ ಇರೋ C ನ ಮಾತ್ರ C ಈಕ್ವಲೆನ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು LCM ಮಾಡ್ಬಿಟ್ಟು ರೀಶಫಲ್ ಮಾಡಿ ಬರ್ಕೊಳ್ಬಹುದು. ಡನ್. ಓಕೆ, ಲೆಟ್ಸ್ ವಿ ಗೋ ಟು ದ ಪ್ಯಾರಲಲ್ ಕೇಸ್. ಸೊ ಪ್ಯಾರಲಲ್ ಕೇಸಿಗೆ ಬಂದಾಗ ಹೇಗೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಸರ್ಕ್ಯೂಟ್ ಕನೆಕ್ಷನ್ ನೋಡಿದ್ವಿ. ಸೊ ಇದೊಂದು ಕೆಪಾಸಿಟರ್ ಇದೊಂದು ಕೆಪಾಸಿಟರ್, ಒಂದು ನೆಕ್ಸ್ಟ್ ಇನ್ನೊಂದು ಅಂದ್ರೆ ಒಂದ್ರ ಬಿಲೋ ಇನ್ನೊಂದು ಒಟ್ಟಿಗೆ ಎರಡು ಸೇರಿಸಿ ಇಟ್ಟಿದ ಮೇಲೆ ನೆನಪಿರ್ಲಿ ಈ ಎರಡೂ ಪಾಯಿಂಟ್ ಅಲ್ಲಿ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಪೊಟೆನ್ಷಿಯಲ್ ಸೇಮ್. ಹಾಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ಹಿಂದೆ ನೋಡಿತಾರೆ ನೋಡಿ, ಇದ್ರದ್ದು V1 ಇದ್ರದ್ದು V2 ಅಂತ ಹೇಳಿ ಸಪ್ರೇಟ್ ಆಗಿ ಆಡ್ ಮಾಡ್ಬೇಕಂದ್ರೆ ಇಲ್ಲ, ಈ V1 ಈ V2 ಎರಡೂ ಒಂದೇನೇ ಆಗಿರುತ್ತೆ, ಜಸ್ಟ್ V. ಓಕೆನಾ? ಸರಿ, ಹಾಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಈ ಪಾಯಿಂಟ್ ಅಲ್ಲಿ ನಾನು ಏನಾದರೂ ಒಂದಷ್ಟು ಚಾರ್ಜ್ Q ಅಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಈ ಎರಡೂ ಎಂಡ್ಗೂ ಡಿಸ್ಟ್ರಿಬ್ಯೂಟ್ ಆಗ್ಬಿಡತ್ತೆ. ಸೊ ಇವಾಗ ನಾನು 10 ಕೂಲಮ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಈ 10 ಕೂಲಮ್ ಚಾರ್ಜ್ ಏನಾಗಿರುತ್ತೆ, ಸೊ ಇದರಲ್ಲಿ ಒಂದು 8, ಇದರಲ್ಲಿ ಒಂದು 2, ಅಥವಾ ಇದರಲ್ಲಿ ಒಂದು 5, ಇದರಲ್ಲಿ ಒಂದು 5. ಸೊ ಹೀಗೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲಿ ಜಾಸ್ತಿನಾ ಇಲ್ಲಿ ಕಡಿಮೆನಾ ಅನ್ನೋದು ಇಲ್ಲಿನ ಕೆಪಾಸಿಟೆನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ, ಹಾಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ಮೊದಲಿಗೆ V is equal to, ಈಗ ವಿಗೂ ಕ್ಯೂಗೂ ಏನಾದ್ರು ರಿಲೇಷನ್ ಇದೆಯಾ ಅಂತ ಕೇಳಿದ್ರೆ ಎಸ್, ಹಿಂದ್ಗಡೆ ನಾವು ನೋಡಿದ್ವಿ V is equal to Q by C, so that Q is equal to CV. ಓಕೆ, ಸೊ ಇದನ್ನ ನಾನು ಈ ಫಸ್ಟ್ ಕೆಪಾಸಿಟರ್ಗೂ ಸೆಕೆಂಡ್ ಕೆಪಾಸಿಟರ್ಗೂ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಮುಂಚೆ ನಾನು ಈಗಾಗಲೇ ಹೇಳಿದೆ ಇಲ್ಲಿ Q ಮತ್ತೆ ಇಲ್ಲಿ Q ಈ ಎರಡನ್ನು ಆಡ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಬರುತ್ತೆ, ಆ Q ಸಿಕ್ಬಿಡುತ್ತೆ, ಅಂದ್ರೆ ಟೋಟಲ್ ಚಾರ್ಜ್ ಈ ಪಾಯಿಂಟ್ ಅಲ್ಲಿ ಇರೋದು. ಡನ್. ಸೊ ದಟ್ Q is equal to Q1 plus Q2. ಈಗ ಈ Q1 ಅಂದ್ರೆ ಇಲ್ಲಿರೋ ಚಾರ್ಜ್ ಎಷ್ಟು ಅಂತ ಹೇಳಿದ್ರೆ Q1 is equal to C1 into V. ಓಕೆ, ಇಲ್ಲಿ ಯಾಕೆ ನಾನು V1 ಅಂತ ಬರ್ದಿಲ್ಲ, ಬದಲಿಗೆ V ಅಂತಾನೆ ಬರ್ದಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಈ ಎರಡೂ ಟರ್ಮಿನಲ್ ಕೂಡ ಒಟ್ಟಿಗೆ ಜಾಯಿನ್ ಮಾಡೋದ್ರಿಂದ ಈ ಪಾಯಿಂಟ್ ಅಲ್ಲಿ ಏನಿರುತ್ತೆ ಪೊಟೆನ್ಷಿಯಲ್, ಅದೇ ಪೊಟೆನ್ಷಿಯಲ್ ಇಲ್ಲೂ ಕೂಡ ಇರುತ್ತೆ. ಓಕೆ, ಹಾಗಾಗಿ ನಾನು V1 ಅಂತ ಬರ್ದಿಲ್ಲ, ಬದಲಿಗೆ V ಅಷ್ಟೇ ಬರ್ದಿದ್ದೀನಿ. ಓಕೆ, ಸಿಮಿಲರ್ಲಿ Q2 ಎಷ್ಟು ಬರುತ್ತೆ ಅಂತ ಕೇಳಿದ್ರೆ Q2 is equal to C2 times the V. ಓಕೆ, ಇದನ್ನೆಲ್ಲ ತಗೊಂಡೋಗಿ ಇಲ್ಲಿ ಈ ಕ್ವೆಶ್ಚನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಸೊ ನಮ್ಗೆ ಈಗಾಗಲೇ Q1 is equal to C1 into V and Q2 is equal to C2V ಅಂತ ಬಂದಿದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ, ಸೊ ದಟ್ C1V plus C2V. ಓಕೆ, ಬಟ್ ಇಲ್ಲಿ Q ಅಂದ್ರೆ ಏನಪ್ಪಾ ಅಂದ್ರೆ C into V, ಕರೆಕ್ಟಾ? ಸೊ ದಟ್ ಇಲ್ಲಿ ಸೇಮ್ ಇರೋದು ಯಾವುದು, ಪೊಟೆನ್ಷಿಯಲ್, ಕರೆಕ್ಟಾ? ಸೊ V ನ ಎರಡು ಕಡೆಯಿಂದ ತೆಗೆದ್ಬಿಟ್ಟ ಮೇಲೆ ವಿ ಗೆಟ್ C is equal to C1 plus C2. ಇಷ್ಟೇ ಡಿರೈವೇಶನ್, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ 5 ಮಾರ್ಕ್ ಡಿರೈವೇಶನ್. ಓಕೆ, ಸೊ ಇದು ಕಂಪ್ಲೀಟ್ ಆಗೋಯ್ತು. ಈಗ ನೆಕ್ಸ್ಟ್ ಒಂದು ಸ್ವಲ್ಪ JW ಕೇಸ್ಗೆ ಅಥವಾ ನೀಟ್ ಕೇಸ್ಗೆ ಬೇಕಾಗಿರೋ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ನ ನೋಡ್ಬೇಡ. ಅದಕ್ಕೆ ಮುಂಚೆ ಒಂದು ಸಿಂಗಲ್ ಶಾರ್ಟ್ ಅಲ್ಲಿ ನೋಡೋಣ. ಈಗಾಗಲೇ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಒಂದು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್,
ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಹಾಗೆ ಇದಿಷ್ಟು ಒಂದಷ್ಟು ನೋಡ್ಬಿಡಿದ್ವಿ. ಓಕೆ, ಸೊ ಇದರಲ್ಲಿ ಏನು ಡಿಸ್ಕಸ್ ಮಾಡೋದಕ್ಕಿಲ್ಲ. ಲೆಟ್ಸ್ ಗೋ ಟು ದಟ್. ಓಕೆ, ಇಲ್ಲೊಂದು ಕೆಪಾಸಿಟರ್ ಇದೆ ಅಂತ ಹೇಳಿದ್ರೆ ಈ ಸೆಂಟರ್ ಒಳಗಡೆ ಡೈಎಲೆಕ್ಟ್ರಿಕ್ ಮೀಡಿಯಂನ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೇ ಈ ಪ್ಲೇಟಿಂದ ಈ ಪ್ಲೇಟ್ಗೆ ಯಾವುದೊಂದು ಡಿ ಎಷ್ಟು ಸ್ಪೇಸ್ ಇದೆ ಅಂತ ಇಟ್ಕೊಳ್ಳೋಣ. ಈ ಡಿ ಎಷ್ಟು ಸ್ಪೇಸ್ನಲ್ಲಿ ಹಾಫ್ ಆಫ್ ದ ಡಿಸ್ಟೆನ್ಸ್ ನಾನು ಬೇರೆ ಏನಾದರೂ ಡೈಎಲೆಕ್ಟ್ರಿಕ್ ಮೀಡಿಯಂನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇನ್ ಕೇಸಲ್ಲಿ ನೆನಪಿರ್ಲಿ, ಕೆಪಾಸಿಟೆನ್ಸ್ ನಲ್ಲಿ ನಾವು ನೋಡ್ಬೇಕಾದ್ರೆ ಸಿ ಇಸ್ ಈಕ್ವಲ್ ಟು ಏನು, ಕ್ಯೂ ಬೈ ಎ ಕ್ಯೂ ಬೈ ವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಥವಾ ಎ ಎಪ್ಸಿಲಾನ್ ಬೈ ಡಿ ಅಂತ ಹೇಳಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಲ್ವಾ. ಇಲ್ಲಿ ಸಿ ಒನ್ ಅಥವಾ ಈ ಕೆಪಾಸಿಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಇಲ್ಲಿನ ಡೈಎಲೆಕ್ಟ್ರಿಕ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪ್ಲೇಟ್ಗಳದಕ್ಕಿಂತ ಹೆಚ್ಚಾಗಿ ಒಳಗಡೆ ಯಾವ ಮೆಟೀರಿಯಲ್ ಇದೆ ಅಂತ. ಕರೆಕ್ಟಾ? ಈಗ ನಾನೇನ್ ಮಾಡಿದ್ದೀನಿ, ಹಾಫ್ ಆಫ್ ದ ಮೆಟೀರಿಯಲ್ ಬೇರೆ ಚೇಂಜ್ ಮಾಡಿದ್ದೀನಿ. ಹಾಗಾದ್ರೆ ಇವೆರಡು ಕೂಡ ಏನ್ ತರ ಆಕ್ಟ್ ಮಾಡ್ತಾ ಇರುತ್ತೆ, ಇವೆರಡು ಕೂಡ ಎರಡು ಸೆಪರೇಟ್ ಕೆಪಾಸಿಟರ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಸೆನ್ಸ್ ಎರಡು ಕೂಡ ಒಂದಾದ್ರ ಮೇಲೆ ಒಂದು ಅನ್ನೋ ತರ ಇರೋದ್ರಿಂದ ನಾವಿದನ್ನ ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೀರೀಸ್ ಕನೆಕ್ಷನ್ ಇದ್ರೆ ಫಾರ್ಮುಲಾ ಹೀಗೆ. ಸರಿ, ಇದನ್ನ ಹೀಗೆ నేను ಒಂದಾದ್ರ ಮೇಲೆ ಒಂದು ಅರ್ಧಕ್ಕರ್ಧ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಹೀಗೆ ಮೇಲೂ ಕೆಲವು ಅರ್ಧಕ್ಕರ್ಧ ಕಟ್ ಮಾಡಿ ಇಟ್ರೆ ಲೈಕ್ ದಿಸ್. ಈಗ ಹೇಗೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಕೆಪಾಸಿಟರ್, ಇದು ಒಂದು ಕೆಪಾಸಿಟರ್, ಇವೆರಡು ಕೂಡ ನೋಡಿ ಒಂದ್ರ ಕೆಳಗಡೆ ಒಂದು. ಸೊ ಈ ತರ ಇದ್ದಾಗ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಕರೆಕ್ಟ್? ಫಾರ್ಮುಲಾ ಇಷ್ಟೇ. ಇಲ್ಲ ಸರ್, ನಾನು ಈ ತರನೂ ಮಾಡಲ್ಲ ಈ ತರನೂ ಮಾಡಲ್ಲ, ಬದಲಿಗೆ ಏನ್ ಮಾಡ್ತೀನಿ, ಈ ತರ ಇರೋ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂನ ಒಂದು ಕ್ವಾರ್ಟರ್ ಅಷ್ಟು ಡೈಎಲೆಕ್ಟ್ರಿಕ್ ಮೀಡಿಯಂನ ಬೇರೆ ರೀಪ್ಲೇಸ್ ಮಾಡೋಣ. ಓಕೆ, ಈ ತರ ಕೇಸ್. ಹಾಗೆ ಇಲ್ಲಿ ಹೆಂಗೆ ನೋಡಿ, ಇವೆರಡು ಕೂಡ ಈಗ ಇಲ್ಲಿ ಪ್ಯಾರಲಲ್ ಇದೆ, ನೆಕ್ಸ್ಟ್ ಇವೆರಡು ಕೂಡ ಸೀರೀಸ್ ನಲ್ಲಿದೆ. ಕರೆಕ್ಟಾ? ಸೊ ಮೊದಲಿಗೆ ನಾನು ಏನು ಮಾಡಬೇಕು, ಇವೆರಡನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಅದ್ರ ನೆಕ್ಸ್ಟ್ ಇಲ್ಲಿ ಏನು ಈಕ್ವಲೆನ್ಸ್ ಕೆಪಾಸಿಟೆನ್ಸ್ ಬರುತ್ತೆ ಅದ್ರ ಜೊತೆಗೆ ಇದನ್ನ ಸೀರೀಸ್ ಕನೆಕ್ಷನ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಹೆಂಗ್ ಬರುತ್ತೆ ಇಷ್ಟೇ. ಸೊ 1/c is equal to c. 1/c ಅಂದ್ರೆ ಏನಿಲ್ಲಿ, c ಅಂದ್ರೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್ will be equal to 1/c1 of this plus 1/c2 plus c1. Done? Okay. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನೇ ನಾನು ಒಂದು ಸ್ವಲ್ಪ ಬೇರೆ ಸರ್ಕ್ಯೂಟ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಈಗಾಗಲೇ ಹಿಂದೆ ಡಿಸ್ಕಸ್ ಮಾಡ್ದಂಗೆ, ಇಲ್ಲಿ ಏನಾದ್ರೂ ಒಂದು ಚಾರ್ಜ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೊ ಇಲ್ಲೊಂದು +50 ಮೈಕ್ರೋಕೂಲಮ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಹೇಳ್ತಾ ಇದ್ದೀನಿ ಉದಾಹರಣೆಗೆ. ಇಲ್ಲಿ +50 ಮೈಕ್ರೋಕೂಲಮ್ ಅಂತ ಹೇಳಿದ್ರೆ ಈ ಕಡೆ ಎಂಡಿಗೆ -50 ಮೈಕ್ರೋಕೂಲಮ್ ಆಗ್ಬಿಡತ್ತೆ. ಈ -50 ಮೈಕ್ರೋಕೂಲಮ್ ಇದ್ದಿದ್ದು ಈ ಎಂಡ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಡತ್ತೆ. ಯಾವಾಗ ಇವೆರಡರದ್ದು ಕೆಪಾಸಿಟೆನ್ಸ್ ಸೇಮ್ ಇದ್ದಾಗ. ಇಲ್ಲ ಇದರದ್ದು ಬೇರೆ ಕೆಪಾಸಿಟೆನ್ಸ್, ಇದು 1 ಮೈಕ್ರೋಫೆರಡ್ ಇದು 2 ಮೈಕ್ರೋಫೆರಡ್ ಆದಾಗ ಇವೆರಡು ಕೂಡ ಚಾರ್ಜ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ. ಸರಿನಾ? ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಅದಕ್ಕೆ ಮುಂಚೆ ಈಗಾಗಲೇ ನೋಡಿ, ಇವೆರಡು ಕೆಪಾಸಿಟೆನ್ಸ್ ಸೀರೀಸ್ ಅಂದ್ರೆ ಪ್ಯಾರಲಲ್ ಇಟ್ಟಿರೋದ್ರಿಂದ ಈಕ್ವಲೆನ್ಸ್ ಕೆಪಾಸಿಟೆನ್ಸ್ ಇಷ್ಟು ಬಂತು. ಹಾಗಾದ್ರೆ ನೆಟ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1/c ನೆಟ್ ಈಸ್ ಈಕ್ವಲ್ ಟು 1/c ಪ್ಲಸ್ 1/c ಈಕ್ವಲೆನ್ಸ್ ಆಫ್ ದಿಸ್ ಸರ್ಕ್ಯೂಟ್. ಓಕೆ ಸರಿ, ಹಾಗಾದ್ರೆ ನಾನು ಇವಾಗ ಸರಿ, ಇಲ್ಲಿ ಕೆಪಾಸಿಟರ್ 2 ಇದೆಯಲ್ಲ, ಇಲ್ಲಿ ಇರೋ ಚಾರ್ಜ್ ಎಷ್ಟು, ಇವೆರಡು ಕೂಡ ಬೇರೆ ಬೇರೆ ಕೆಪಾಸಿಟೆನ್ಸ್ ಅಂತ ಇಟ್ಕೊಂಬೋಣ. ಇಲ್ಲಿ C1 ಇದು C2 ಅಲ್ವಾ, ಬೇರೆ ಬೇರೆ ಕೆಪಾಸಿಟೆನ್ಸ್. ಸೊ ಇಲ್ಲಿ 1 ಇದು 2 ಮೈಕ್ರೋಫೆರಡ್ ಇರುತ್ತೆ. ಹಾಗಾದ್ರೆ ಹೇಗೆ ಅಂತ ಹೇಳಿದ್ರೆ ನೆನಪಿರ್ಲಿ, ಇಲ್ಲಿರೋ ಚಾರ್ಜ್ಗೂ ಇಲ್ಲಿರೋ ಕೆಪಾಸಿಟೆನ್ಸ್ಗೆ ಏನಿದೆ ಫಾರ್ಮುಲಾ ಅಂತ ಹೇಳಿದ್ರೆ C2 is equal Q2 is equal to C2V. ಕರೆಕ್ಟಾ? ಹಾಗಾದ್ರೆ ಇಲ್ಲಿ C2 ವ್ಯಾಲ್ಯೂ ಏನಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾನು ಯಾವುದೋ ಒಂದು 2 ಮೈಕ್ರೋಫೆರಡ್ ಅಂದ್ರೆ 2 ಮೈಕ್ರೋಫೆರಡ್. ಬಟ್ V ಅಂದ್ರೆ ಏನು, ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಕರೆಕ್ಟಾ? ಈ ಕೆಪಾಸಿಟರ್ನ ಈ ಕಡೆ ಎಂಡ್ ಅಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ನೋಡಿ. ಇದೆರಡು ಕೂಡ ಒಟ್ಟಿಗೆ ಕನೆಕ್ಟ್ ಆಗಿರೋದ್ರಿಂದ ಈ ಪಾಯಿಂಟ್ ಅಲ್ಲಿ ಏನಿದೆ ಪೊಟೆನ್ಷಿಯಲ್ ಅದೇನೆ ಇಲ್ಲೂ ಕೂಡ ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ V is equal to Q/C. C ಎಷ್ಟಪ್ಪ ಅಂತ ಹೇಳಿದ್ರೆ ಎಂಟೈರ್ ಈಕ್ವಲೆನ್ಸ್ ಕೆಪಾಸಿಟೆನ್ಸ್. ಸೊ ಅದಕ್ಕೆ Q/C ಈಕ್ವಲೆನ್ಸ್ ಯಾವ್ದ್ರದ್ದು, ಇದ್ರದ್ದು C1 plus C2. ಸೊ ಇದು ನೆನ್ಪಿಡ್ಬೇಕಾದ್ರೆ ವಿಷಯ. ನೀವು ಈ ಕಾನ್ಸೆಪ್ಟ್ ಮೇಲೆ ನಿಮಗೆ JW ಪ್ರಾಬ್ಲಮ್ಸ್ಗಳು ಹೆಚ್ಚೆಚ್ಚು ಬರ್ತಾ ಇರುತ್ತೆ. ನಾನು ಇದಕ್ಕೆ ಬೇಕಾಗಿರೋ ಎಲ್ಲ ನೋಟ್ಸ್ನು ಕೂಡ ಈ ಬ್ಲಾಗ್ ಲಿಂಕ್ ಅಲ್ಲಿ ಹೋಗಿ ನೋಡಿ. ನಾನು ನಿಮಗೆ ಇದ್ರ ಮೇಲೆ ಒಂದಷ್ಟು ಸಾಲ್ವ್ಡ್ ಪ್ರಾಬ್ಲಮ್ಸ್ನೆಲ್ಲ ಕೊಟ್ಟಿರ್ತೀನಿ, ನಿಮಗೆ ಯೂಸ್ ಆಗ್ಬೋದು. ಓಕೆ ಫೈನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಜೊತೆಗೂ ಕೂಡ ಹಂಚ್ಕೊಳ್ಳಿ. ನಿಮಗೆ ಇದರಲ್ಲಿ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
Okay, see you all.